ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿಗಳಲ್ಲಿ ಬಹುತೇಕವಾದಂತಹ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ಪ್ರತಿಭಟನೆಗಳು ಕೂಡ ನಡೀತಾನೆ ಇರುತ್ತೆ. ಹಾಗೆ ಈಗೊಂದು ಮುಖ್ಯ ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಅಂಗನವಾಡಿ ನೌಕರರು ಮತ್ತೆ ಸಂಕಷ್ಟಕ್ಕೊಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅದೆಂತದ್ದು ಅಂತಂದ್ರೆ 3-4 ತಿಂಗಳಿಂದ ಸರ್ಕಾರದಿಂದ ಅಂಗನವಾಡಿ ನೌಕರರಿಗೆ ಗೌರವಧನನ ಕೊಟ್ಟೇ ಇಲ್ಲ. ಸೊ ದಸರಾ ಕಳೆದು ದೀಪಾವಳಿ ಅತಿ ದೊಡ್ಡ ಹಬ್ಬ ಕೂಡ ಬಂದ್ರು ಕೂಡ ಅಂಗನವಾಡಿ ನೌಕರರಿಗೆ ಗೌರವಧನ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಸೊ ಅಂಗನವಾಡಿ ನೌಕರರು ಅವರ ಕೆಲಸ ಅತಿ ಪ್ರಾಮುಖ್ಯತೆಯಿಂದ ಬಹಳ ಅಚ್ಚುಕಟ್ಟಾಗಿ ಸರಿಯಾದಂತ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಜನಗಣತಿ ಅಂತ ಹೇಳ್ಬಿಟ್ಟು ಸಮೀಕ್ಷೆಯಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರಂತಾನೆ ಹೇಳ್ಬೋದು. ಈ ಎಲ್ಲಾ ಸಂದರ್ಭದಲ್ಲೂ ಕೂಡ ಅಂಗನವಾಡಿ ನೌಕರರಿಗೆ ಒಂದಿಷ್ಟು ಕೆಲಸಗಳು, ಒಂದಿಷ್ಟು ಜವಾಬ್ದಾರಿಗಳು ಸರ್ಕಾರ ನೀಡುತ್ತೆ. ಆದರೆ ಅಂಗನವಾಡಿ ನೌಕರರಿಗೆ ಸರಿಯಾದಂತಹ ರೀತಿಯಲ್ಲಿ ಪ್ರತಿ ತಿಂಗಳನ್ನು ಕೂಡ ಮೊದಲೇ ಅವರಿಗೆ ಅಲ್ಪ ಪ್ರಮಾಣದ ಗೌರವಧನ ಸರ್ಕಾರ ನೀಡುತ್ತೆ. ಹೀಗಾದರೆ ಆ ಅಲ್ಪ ಪ್ರಮಾಣದ ಗೌರವಧನ ಕೂಡ ಸರಿಯಾದಂತಹ ರೀತಿಯಲ್ಲಿ ಪ್ರತಿ ತಿಂಗಳ ಕೂಡ ಸರ್ಕಾರ ನೀಡ್ತಾ ಇಲ್ಲ ಅಂಗನವಾಡಿ ನೌಕರರಿಗೆ ಅನ್ನೋದು ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತಹ ಸುದ್ದಿ. ಅಂಗನವಾಡಿ ನೌಕರರು ಸಾಕಷ್ಟು ಮನನೊಂದು ಅವರ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಎಲ್ಲ ಮಾಧ್ಯಮಗಳ ಮೂಲಕ ಅಂತಾನೆ ಹೇಳಬಹುದು. ಸಾಕಷ್ಟು ಅಂಗನವಾಡಿ ನೌಕರರು ನಾವು ನಮ್ಮ ಕೆಲಸವನ್ನು ಅತಿ ಪ್ರಾಮಾಣಿಕತೆಯಿಂದ, ಜೊತೆಗೆ ನಮಗೆ ಕೊಟ್ಟಿರುವ ಕೆಲಸಕ್ಕಿಂತ ಅತಿ ಹೆಚ್ಚಾದಂತಹ ರೀತಿಯಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಆದರೂ ಸಹ ಸರ್ಕಾರ ನಮ್ಮ ಗೌರವಧನ ಕೊಡಬೇಕಾಗಿರುವಂತದ್ದು ಸರಿಯಾದಂತ ರೀತಿಯಲ್ಲಿ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಗೌರವಧನ ಸರಿಯಾದಂತ ರೀತಿಯಲ್ಲಿ ಬಿಡುಗಡೆ ಆಗೇ ಇಲ್ಲ. ಅತಿ ದೊಡ್ಡ ಹಬ್ಬಗಳು ಕೂಡ ಬರ್ತಾ ಇದ್ದಾವೆ. ದಸರಾ ಹಬ್ಬ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು. ನಮಗೆ ಕೊಡ್ತಾಕಿರುವಂತಹ ಗೌರವಧನ ನಮಗೆ ಸರಿಯಾದಂತ ರೀತಿಯಲ್ಲಿ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ ಹಬ್ಬವನ್ನ ಮಾಡಬೇಕು, ಜೀವನವನ್ನ ಸಾಗಿಸಬೇಕು? ಅಂಗನವಾಡಿ ನೌಕರರು ಹಾಗೆ ಆಶಾ ಕಾರ್ಯಕರ್ತೆಯರು ಸಾಕಷ್ಟು ಮನನೊದ್ದು ಮಾಧ್ಯಮಗಳ ಮೂಲಕ ಹಂಚಿಕೊಂಡಿದ್ದಾರೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಈ ಒಂದು ವಿಷಯ ಅಂತಾನೆ ಹೇಳಬಹುದು. ಸೊ ಯಾಕೆ ಅಂಗನವಾಡಿ ನೌಕರರಿಗೆ ಸಾಕಷ್ಟು ಬಾರಿ ಅಂಗನವಾಡಿ ನೌಕರರಿಗೆ ಸಮಸ್ಯೆ ಆಗುತ್ತೆ, ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೂ ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಆಶಾ ಕಾರ್ಯಕರ್ತರಿಗೆ ಆಗಿರ್ಬೋದು ಅಥವಾ ಅಂಗನವಾಡಿ ನೌಕರರಿಗೆ ಯಾಕೆ ಸರ್ಕಾರ ಅವರಿಗೆ ಕೊಡಬೇಕಾಗಿರುವ ಸಂಬಳ, ಅಂದರೆ ಅವರಿಗೆ ಕೊಡಬೇಕಾಗಿರುವಂತ ಗೌರವಧನನ ಸರಿಯಾದಂತ ರೀತಿಯಲ್ಲಿ ಯಾಕೆ ಕೊಡೋದಿಲ್ಲ? ಸರ್ಕಾರ ಅತಿ ಹೆಚ್ಚು ಜವಾಬ್ದಾರಿನ ವಹಿಸೋದೇ ಅಂಗನವಾಡಿ ನೌಕರರಿಗೆ ಅಥವಾ ಆಶಾ ಕಾರ್ಯಕರ್ತರಿಗೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಅಂಗನವಾಡಿ ನೌಕರರು ಕೂಡ ಸರ್ಕಾರ ನೀಡಿರುವಂತಹ ಕೆಲಸವನ್ನ ಅತಿ ಅಚ್ಚುಕಟ್ಟಾಗಿ ತುಂಬಾ ನಿಯತ್ತಿಂದ ಕೆಲಸ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಅವರಿಗೆ ನೀಡಬೇಕಾಗಿರುವಂತಹ ಗೌರವಧನ ಆಗಿರ್ಬೋದು, ಆಶಾ ಕಾರ್ಯಕರ್ತರಿಗೆ ನೀಡುವಂತಹ ಸಂಬಳ ಆಗಿರ್ಬೋದು, ಸರ್ಕಾರ ಸರಿಯಾದಂತ ರೀತಿಯಲ್ಲಿ ಯಾಕೆ ಕೊಡ್ತಾ ಇಲ್ಲ? ಹಾಗೆ 2-3 ದಿನದ ಹಿಂದೆ ಕೂಡ ಕೆಲವೊಂದು ಅಂಗನವಾಡಿ ನೌಕರರು ಅಂಗನವಾಡಿ ಕಟ್ಟಡಗಳು ಸಾಕಷ್ಟು ಬಾಡಿಗೆಯ ಕಟ್ಟಡದಲ್ಲೇ ನಡೀತಾ ಇದೆ. ಸೊ ಬಾಡಿಗೆಯ ಕಟ್ಟಡದಲ್ಲಿರುವ ಅಂಗನವಾಡಿಯ ಬಾಡಿಗೆ ಸಹ ಕೊಡ್ತಾ ಇಲ್ಲ. ಸೊ ಆದಷ್ಟು ಬೇಗ ಕೊಡಬೇಕು. 3-4 ತಿಂಗಳಿಂದ ಕಟ್ಟಡದ ಬಾಡಿಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಹಾಗೆ ಈಗ ಸದ್ಯಕ್ಕೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋದು ಅಂಗನವಾಡಿ ಹಾಗೆ ಆಶಾ ಕಾರ್ಯಕರ್ತೆಯರದು. ದಸರಾ ಆಯಿತು, ದೀಪಾವಳಿ ಆಯಿತು, ಆದರೆ ಸರ್ಕಾರ ಇವರಿಗೆ ಕೊಡಬೇಕಾಗಿರುವಂತಹ ಗೌರವಧನ ಮಾತ್ರ ಕೊಡ್ತಾ ಇಲ್ಲ. ಸೊ ಹೀಗಾದ್ರೆ ಅಂಗನವಾಡಿ ನೌಕರರಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಹೇಗೆ ಜೀವನವನ್ನ ಸಾಗಿಸಬೇಕು? ಸರ್ಕಾರದಿಂದ ಬರ್ತಾಕಿರುವಂತಹ ಗೌರವಧನ ನಂಬ್ಕೊಂಡಿರ್ತಾರೆ ಅವರ ಜೀವನವನ್ನ ಸಾಗಿಸಕ್ಕೆ. ಸರ್ಕಾರ ಈ ರೀತಿ ಡಿಲೇ ಮಾಡಿದ್ರೆ ಅವರಿಗೂ ಕೂಡ ಜೀವನ ನಡೆಸಲು ಸಾಕಷ್ಟು ಕಷ್ಟ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಆದಷ್ಟು ಬೇಗ ಅಂಗನವಾಡಿ ನೌಕರರ ಯಾವ್ಯಾವ ಜಿಲ್ಲೆಗಳಲ್ಲಿ 3-4 ತಿಂಗಳಿಂದ ಗೌರವಧನ ಬಿಡುಗಡೆಯಾಗಿಲ್ವೋ ಅಥವಾ ಎಲ್ಲ ತುಂಬಾ ಕಡೆ ಈ ತರ ಪ್ರಾಬ್ಲಮ್ ಇದೆಯೋ, ಸೊ ಅಲ್ಲೆಲ್ಲ ಆದಷ್ಟು ಬೇಗ ಅಂಗನವಾಡಿ ನೌಕರರಿಗೆ ಆದಷ್ಟು ಬೇಗ ಅವರ ಒಂದು ಗೌರವಧನ ಬಿಡುಗಡೆ ಆಗ್ಲಿ. ಹಾಗೆ ಆಶಾ ಕಾರ್ಯಕರ್ತೆಯರಿಗೆ ತುಂಬಾ ಕಡೆ ಸಾಕಷ್ಟು ಕಡೆ ಎಲ್ಲ 3-4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಸರ್ಕಾರ ಅನ್ನೋ ಆರೋಪನ ಕೇಳಿ ಬಂದಿದೆ. ಆ ಕಡೆ ಎಲ್ಲ ಆದಷ್ಟು ಬೇಗ ಸರ್ಕಾರ ಅವರ ಸಂಬಳವನ್ನ ಬಿಡುಗಡೆ ಮಾಡ್ಲಿ ಅನ್ನೋದೇ ಈ ವಿಡಿಯೋದ ಮೂಲಕ ಸರ್ಕಾರಕ್ಕೆ ವಿನಂತಿ ತಿಳಿಸ್ತಾ, ಜೊತೆಗೆ ವಿಡಿಯೋ ನೋಡ್ತಾಕಿರುವಂತಹ ಯಾರಾದರೂ ನಿಮಗೂ ಕೂಡ ಸಂಬಳ ಬರ್ತಾ ಇಲ್ವಾ ಸರ್ಕಾರದಿಂದ ಸರಿಯಾದಂತ ರೀತಿಯಲ್ಲಿ, ಅಥವಾ ನಿಮಗೆ ಸರಿಯಾದಂತ ರೀತಿಯಲ್ಲಿ ಸಂಬಳ ಬಂದ್ರು ಅಥವಾ ಬರ್ದೇ ಇದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ಯಾವ್ಯಾವ ಜಿಲ್ಲೆಯಿಂದ ಕಮೆಂಟ್ ಮಾಡ್ತಿದ್ರ ಅನ್ನೋದು ಕೂಡ ಮೆನ್ಷನ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.